ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ಕ್ ಕೊಟ್ಟಿದ್ದು ಎಲ್ಲ ಜೋಡಿಗಳು ತುಂಬಾ ಅದ್ಭುತವಾಗಿ ಆಡುತ್ತಿದ್ದಾರೆ. ಮೊದಲನೇ ಟಾಸ್ಕ್ ಅನ್ನು ರಕ್ಷಿತರವರು ಹಾಗೂ ಮಾಳುರವರು ಗೆದ್ದು ರಜತ್ ಹಾಗೂ ಚೈತ್ರರವರನ್ನು ಹೊರಗಿಟ್ಟಿದ್ದರು. ಆದರೆ ಯಾವ ಜೋಡಿ ಮಧ್ಯನೂ ಇರದ ದ್ವೇಷ, ಮುನಿಸು ಹಾಗೂ ನಾವೇ ಗೆಲ್ಲಬೇಕು ಅಥವಾ ಬೇರೆಯವರನ್ನು ಆಚೆ ಇಡಬೇಕು ಅನ್ನೋ ಒಂದು ಹಠ ಈ ಎರಡು ಜೋಡಿಗಳಲ್ಲೂ ಕಂಡು ಬಂದಿದೆ. ಅದು ಯಾರೆಂದರೆ ರಾಶಿಕಾ, ಸೂರಜ್ ಹಾಗೂ ಗಿಲ್ಲಿ ಹಾಗೂ ಕಾವ್ಯ. ನಿನ್ನೆ ಎಪಿಸೋಡ್ನಲ್ಲಿ ರಾಶಿಕಾ ಹಾಗೂ ಸೂರಜ್ ರವರು ಮಾತನಾಡಿಕೊಳ್ತಿರ್ತಾರೆ. ನಾವೇನಾದರೂ ಮಾಡಿ ಆಟ ಗೆಲ್ಲೇಬೇಕು, ಆ ಗಿಲ್ಲಿ ಹಾಗೂ ಕಾವ್ಯನ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡಲೇಬೇಕು, ಅವರು ಯಾವುದೇ ಆಟವನ್ನು ಆಡದೇ ಇರೋ ಹಾಗೆ ನಾವು ಮಾಡಬೇಕು ಅಂತ ಇಬ್ಬರು ಮಾತನಾಡಿಕೊಳ್ತಿರ್ತಾರೆ. ಈ ಕಡೆ ಗಿಲ್ಲಿ ಕಾವ್ಯ ಕೂಡ ಮಾತನಾಡ್ತಾ ಇರ್ತಾರೆ. ಈಗ ಯಾರೇ ಆಟ ಗೆದ್ರೂ ಕೂಡ ನಮ್ಮನ್ನೇ ಆಚೆಗಿಡೋದಕ್ಕೆ ನೋಡ್ತಿರ್ತಾರೆ ಅಂತ. ಆದರೆ ಗಿಲ್ಲಿ ಹೇಳ್ತಾ ಇರ್ತಾರೆ, ಇಲ್ಲ ನಾನು ಈಗೇನು ನನ್ನ ಕಾಮಿಡಿ ಅಂತ ಎಲ್ಲ ಅಣಕಿಸ್ತಾರೋ ಈ ಪ್ಯಾಟ್ರನ್ನ ಮುರಿದು ನಾನು ಟಾಸ್ಕಲ್ಲೂ ಚೆನ್ನಾಗಿ ಆಡಬಲ್ಲೆ ಅಂತ ತೋರಿಸ್ಲೇಬೇಕು, ನಾವಿಬ್ಬರು ಗೆಲ್ಲೇಬೇಕು ಅನ್ನೋ ಆಟದಿಂದ ಇಬ್ಬರು ಮಾತನಾಡ್ತಿರ್ತಾರೆ. ಆದರೆ ಈಗ ಇಲ್ಲಿ ಟ್ವಿಸ್ಟ್ ಏನಂದರೆ, ನಿನ್ನೆ ರಿಂಗಾ ಟಾಸ್ಕ್ನಲ್ಲಿ ಜಾಸ್ತಿ ರಿಂಗ್ಗಳನ್ನು ಸಂಗ್ರಹಿಸಿ ಅಶ್ವಿನಿ ಹಾಗೂ ರಘುರವರು ಗೆದ್ದಿದ್ದರು. ಈಗ ಅವರಿಗೆ ಒಂದು ಪವರ್ ಕೂಡ ಸಿಕ್ಕಿದೆ. ಯಾರನ್ನಾದರೂ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡಿ ಒಂದು ಜೋಡಿನ ಅಂತ ಹೇಳಿದ್ದಾರೆ. ಈಗ ಅವರು ಯಾರನ್ನ ಇಡ್ತಾರೆ ಅನ್ನೋ ಎಲ್ಲರಿಗೂ ಕುತೂಹಲ ಇದೆ. ತುಂಬ ಜನಕ್ಕೆ ಮೋಸ್ಟ್ಲಿ ರಕ್ಷಿತಾ ಹಾಗೂ ಮಾಳುರವರು ಅತಿ ಕಡಿಮೆ ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮೋಸ್ಟ್ಲಿ ಅವರನ್ನೇ ಆಚೆ ಇಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಹಾಗೆ ಇನ್ನೂ ಸ್ವಲ್ಪ ಜನ ಅಂದುಕೊಂಡಿರಬಹುದು ಗಿಲ್ಲಿ ಕಾವ್ಯನ ಆಚೆ ಇಡ್ತಾರೆ, ಯಾಕಂದರೆ ಅವರು ಕಾಂಪಿಟೇಟರ್ ಅಂತ. ಆದರೆ ಇಲ್ಲಿ ಇವರು ಇಟ್ಟಿರುವ ಟ್ವಿಸ್ಟ್ ಏನಂತ ನಿಮ್ಗೆ ಗೊತ್ತಾ? ಅಶ್ವಿನಿ ಹಾಗೂ ರಘುರವರು ಇಬ್ಬರು ಮಾತನಾಡಿಕೊಂಡು ಈಗ ಸೂರಜ್ ಹಾಗೂ ರಾಶಿಕಾರವರನ್ನು ಟಾಸ್ಕಿಂದ ಆಚೆ ಇಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಿನ್ನೆ ಟಾಸ್ಕಲ್ಲಿ ಹುಡುಗಿಯರಲ್ಲಿ ತುಂಬ ಅದ್ಭುತವಾಗಿ ಆಡಿದ್ದೆ ರಾಶಿಕಾ. ಹೌದು, ಸೂರಜ್ ರವರು ಆಡ್ತಾ ಇದ್ರು, ಬಟ್ ಅವರು ತುಂಬ ಕೈಗಳಿಗೆ ಹಾಕೊಂಡಿದ್ದ ಕಾರಣ ಅವರಿಗೆ ಯಾವುದೇ ರಿಂಗ್ ಸಿಗುವುದಿಲ್ಲ. ಮೊದಲನೇ ರೌಂಡಲ್ಲಿ 0 ಪಡೆದುಕೊಂಡ ಕಾರಣ ಅವರಿಗೆ ತುಂಬ ಕಷ್ಟ ಆಯಿತು. ಇಲ್ಲ ಅಂದಿದ್ರೆ ಅವರೇ ಮೋಸ್ಟ್ಲಿ ಗೆಲ್ತಾ ಇದ್ರೇನೋ ಅಂತ ನನಗನ್ನಿಸ್ತಾ ಇದೆ. ಟಾಸ್ಕ್ ಅಂತ ಬಂದರೆ 100% ಕೊಡ್ತಾರೆ ರಾಶಿಕಾರವರು. ಅವರನ್ನು ನಿಜವಾಗ್ಲೂ ಟಾಸ್ಕ್ ಕ್ವೀನ್ ಅಂತಲೇ ಕರಿಬಹುದು. ಆದರೆ ನನಗಿಲ್ಲಿ ಒಂದು ಡೌಟ್ ಬಂದಿದ್ದು ಏನಂದರೆ, ರಘು ಹಾಗೂ ಅಶ್ವಿನಿಯವರು ಯಾಕೆ ರಾಶಿಕಾ ಹಾಗೆ ಸೂರಜ್ನ ಆರಿಸ್ಕೊಂಡ್ರು ಅಂತ. ಯಾಕೆ? ಅವರು ತುಂಬ ಟಫ್ ಕಾಂಪಿಟೇಟ್ ಮಾಡ್ತಾರೆ ಅಂತನ ಇದ್ರೂ ಇರಬಹುದು. ರಘು ಅಶ್ವಿನಿಯವರು ಅತಿ ಹೆಚ್ಚು ರಿಂಗ್ಗಳನ್ನು ಸಂಗ್ರಹಿಸಿದರೆ, ಅವರಿಬ್ಬರನ್ನು ಬಿಟ್ಟರೆ ಇವರೇ ಜಾಸ್ತಿ ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ದು. ಇವರು ಕಲೆಕ್ಟ್ ಮಾಡಿದ್ದು ಒಟ್ಟು 28. ಆದರೆ ಇಲ್ಲಿ ಸೂರಜ್ ಸ್ವಲ್ಪ ತಪ್ಪಿದೆ ಅಂತಲೇ ಹೇಳಬಹುದು. ಏನೂ ಮಾಡೋಕ್ಕಾಗೋದಿಲ್ಲ, ಇದು ಟಾಸ್ಕ್ ಆಗಿರುವುದರಿಂದ ಸೋಲು ಗೆಲುವು ಇದ್ದಿದ್ದೆ. ಅಶ್ವಿನಿ ಹಾಗೂ ರಘುರವರು ರಕ್ಷಿತಾ ಹಾಗೂ ಮಾಳುರವರನ್ನೇ ಆಚೆ ಇಡಬಹುದಾಗಿತ್ತು. ಏಕೆಂದರೆ ಅತಿ ಕಡಿಮೆ ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ದೇ ಅವರು. ಬರೀ 13 ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ರು. ಒಟ್ನಲ್ಲಿ ಗಿಲ್ಲಿ ಕಾವ್ಯನ ಟಾಸ್ಕ್ ಗೆದ್ದು ಆಚೆ ಇಡಬೇಕು ಅಂತ ಅಂದ್ಕೊಂಡಿದ್ದ ರಾಶಿಕಾ ಹಾಗೂ ಸೂರಜ್ ರವರ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ಗಿಲ್ಲಿ ಕಾವ್ಯ ಪ್ಲ್ಯಾನ್ ಸಕ್ಸಸ್ ಆಯಿತು. ಅವರಿಬ್ಬರು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ರೆಡಿಯಾಗಿದ್ದಾರೆ. ನಿಮ್ಗೇನು ಅನಿಸುತ್ತೆ? ಇವರಿಬ್ಬರ ಪ್ಲ್ಯಾನ್ ಫ್ಲಾಪ್ ಆಗಿದ್ದು ಖುಷಿ ಆಯಿತಾ ಅಥವಾ ಬೇಜಾರಾಯಿತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.